ನೀವು ಹೊಸ ಮಾಡೆಲ್ ಸೋಫಾ ಕಮ್ ಬೆಡ್ ತಗೋಬೇಕಾಗಿದ್ದೀರಾ? ಹಾಗಿದ್ರೆ ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡಬಹುದು. ಈ ಪೂರ್ತಿ ನೋಡಿದ್ರೇನೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ನನ್ನ ಹೆಸರು ಮಣಿಕಂಠನ್, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫಂಡ್ ಇಂದ ಮಾತಾಡ್ತಾ ಇದೀನಿ. ಇದು ಬಂದ್ಬಿಟ್ಟು ಸೋಫಾ ಕಮ್ ಬೆಡ್ ಇವಾಗ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ಆಗಿ ನಡೀತಿರೋಂತ ವಿಷಯ ಇದು. ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಸುಮಾರು ಟ್ರೆಂಡಿಂಗ್ ನಡೀತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ಮೂವ್ ಆಗ್ತಾ ಈ ತರ ಕಾನ್ಸೆಪ್ಟ್ ಮೂವ್ ಆಗ್ತದೆ. ಈ ಒಂದು ಕಾನ್ಸೆಪ್ಟ್ ಎಲ್ಲೆಲ್ಲಿ ಹಾಕೋ ಬಂದ್ರೆ, ನೀವು ಟಿವಿ ನೋಡ್ತಿರಲ್ವಾ, ಸೊ ಟಿವಿ ಮುಂದೆ ನೀವು ಹಾಕೋಬಹುದು ಇದನ್ನ. ಮತ್ತೆ ಹೋಮ್ ಥಿಯೇಟರ್ ಗೆ ಹಾಕೋಬಹುದು ಇದು. ಸೊ ಎರಡು ಕಡೆ ಹಾಕೊಂಡು ಇದನ್ನ ನೀವು ತುಂಬಾ ಯೂಸ್ಫುಲ್ ಆಗಿ ಮಾಡ್ಕೋಬಹುದು. ಇದು ಸೋಫಾ ಕಮ್ ಬೆಡ್ ಪ್ಲಸ್ ಇದು ವಿತೌಟ್ ಹ್ಯಾಂಡಲ್ಸ್. ಇದಕ್ಕೆ ಬಂದ್ಬಿಟ್ಟು ಹ್ಯಾಂಡಲ್ಸ್ ಯಾವ್ದು ಇಲ್ಲ ಇದಕ್ಕೆ. ಸೊ ಹ್ಯಾಂಡಲ್ಸ್ ಸಪರೇಟ್ ಆಗಿ ಒಂದು ಕುಶನ್ ತರ ಮಾಡಿದೀವಿ. ಇದು ಏನ್ ಪರ್ಪಸ್ ಅಂತಂದ್ರೆ, ಇವಾಗ ಇದು ನಮಗೆ ಒಂದು ಕಸ್ಟಮೈಸ್ ಆರ್ಡರ್ ಕೊಟ್ಟರು. ನಮಗೆ ಒಂದು ಕಸ್ಟಮರ್ ನಮಗೆ ಕನಕ್ಪುರ ರೋಡ್ ಅಂತ ಬಂದಿದ್ರು. ಸೊ ಅವರು ಮನೇಲಿ ಒಂದು ಹೋಮ್ ಥಿಯೇಟರ್ ಇದೆ, ಅದರಲ್ಲಿ ಅವರಿಗೆ ಒಂದು 3 ಜನ ಕೂತ್ಕೊಂಡು ನೋಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಇತ್ತು ಅವ್ರದ್ದು. ಹೌದು, ರೀಕ್ಲೈನ್ ಪ್ಲಾನ್ ಇತ್ತು. ರೀಕ್ಲೈನ್ ಎಲೆಕ್ಟ್ರಿಕ್ ಮಾಡಲ್ಸ್ ಎಲ್ಲ ಬರ್ತಾ ಇತ್ತು. ಸೊ ಅದು ಪ್ಲಾನ್ ಇತ್ತು. ಆಮೇಲೆ ನಾರ್ಮಲ್ ಸೋಫಾ ಕಮ್ ಹೋಗೋಣ ಅಂತ ಪ್ಲಾನ್ ಇತ್ತು. ಡಿಸ್ಪ್ಲೇ ಸೆಂಟರ್ ಬಂದಿದ್ರು, ಅವ್ರು ಬಂದ್ರು, ನೋಡಿದ್ರು, ಮತ್ತೆ ಅವ್ರಿಗೆ ಒಂದು ಹೊಸ ಐಡಿಯಾ ಬಂತು. ಸೊ ಕೂತ್ಕೊಂಡು ನೋಡುವಾಗ ಅವ್ರು ಒಂದು ಕಾನ್ಸೆಪ್ಟ್ ಮಾಡಿದ್ರು. ಆಮೇಲೆ ಅದ್ರ ಮುಖಾಂತರ ಒಂದು ಐಡಿಯಾ ಸಿಕ್ತು ಅವರಿಗೆ. ಸೊ ಇದು ಕಂಪ್ಲೀಟ್ ಆಗಿ ಕಸ್ಟಮೈಸ್ ಇದೆ. ಹೆಂಗಂತಂದ್ರೆ, ಸೊ ಅವ್ರದೇ ಒಂದು ಡೈಮೆನ್ಷನ್, ಮತ್ತೆ ಅವರೇ ಒಂದು ಇಷ್ಟಪಟ್ಟಿರುವಂತ ಮಾಡಲ್ಸ್, ಅವರೇ ಒಂದು ಇಷ್ಟಪಟ್ಟಿರುವಂತ ಮೆಟೀರಿಯಲ್ ಪ್ಲಸ್ ಕಲರ್ ಕೂಡ, ಪ್ರತಿಯೊಂದು ಕೂಡ ಅವ್ರದ್ದು ಚಾಯ್ಸ್ ನಾವು ಇದರಲ್ಲಿ ಮಾಡ್ಕೊಟ್ಟಿದ್ವಿ ವರ್ಕ್. ಇದು ಅವ್ರಿಗೆ ಏನಕ್ಕೆ ಇಷ್ಟ ಆಯ್ತು, ಅವ್ರು ಏನ್ ಪರ್ಪಸ್ ಆಗಿ ಇದು ತಗೊಳ್ತಾರೆ ಅಂತಂದ್ರೆ, ಅವ್ರಿಗೆ ಆಲ್ಮೋಸ್ಟ್ ಒಂದು ಫಿಲಿಂ ನೋಡ್ಬೇಕಾದ್ರೆ, ಒಂದು ಟಿವಿ ನೋಡ್ಬೇಕಾದ್ರೆ ಅವರು ಸುಮಾರು ಹೊತ್ತು ಇಷ್ಟೊತ್ತು ಹಿಂಗೆ ಕೂತ್ಕೊಂಡು ನೋಡಕ್ ಆಗಲ್ಲ. ಸೊ ಇವಾಗೆಲ್ಲ ಬಂದ್ಬಿಟ್ಟು ಸುಮಾರು ಕಂಫರ್ಟಬಲ್ ಆಗಿ ಇರ್ಬೇಕಾದ್ರೆ ಇದು ನೋಡ್ತಾರೆ. ಮುಂಚೆಲ್ಲ ನೋಡಿದ್ರೆ ಜಸ್ಟ್ ಒಂದು ಸೋಫಾ ಇದ್ರೆ ಸಾಕು, ಒಂದು ಟಿವಿ ನೋಡಕ್ಕೆ ಆರಾಮಾಗಿ ಟಿವಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಇತ್ತು. ಬಟ್ ಇವಾಗ ಯಾರು ಸುಮ್ನೆ ಇದೇ ತರ ಕೂತ್ಕೊಂಡಿರಕ್ ಆಗಲ್ಲ. ಸೊ ಆಟೋಮೆಟಿಕ್ ಆಗಿ ಅವ್ರು ಏನಾಗುತ್ತಂದ್ರೆ, ಇದು ಕಾಲು ಮೇಲೆ ಹೋಗ್ಬೇಕಂತ ಅನ್ಸುತ್ತೆ. ಸುತ್ತಮುತ್ತಲ ಏನಾದ್ರು ಹುಡುಕ್ತಾ ಇರ್ತಾರೆ, ಒಂದು ಟೀ ಪೈ ಬೇಕು, ಇಲ್ಲ ಬೇರೆ ಏನಾದ್ರು ಬೇಕು. ಸೊ ಏನಾದ್ರು ಇದ್ರೆ ಅದ್ರ ಮೇಲೆ ಕಾಲಿಟ್ಕೊಳ್ತಾರೆ. ಸೊ ಮತ್ತೆ ಅವ್ರಿಗೆ ಚೆನ್ನಾಗಿ ಹಿಂಗೆ ಕೂತ್ಕೋಬೇಕು ಅಂತ ಇಷ್ಟಪಟ್ಟು ಕೂಡ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಏನಂದ್ರೆ, ನಾವು ಕೂತ್ಕೊಳ್ಳುವಾಗ ನಮ್ಮ ಬಾಡಿ ಕಂಡೀಷನ್ ನೋಡಿದ್ರೆ ಬೇರೆ ಬೇರೆ ತರ ರಿಯಾಕ್ಷನ್ ಮಾಡುತ್ತೆ ನಮ್ಮ ಬಾಡಿ. ಸೊ ಒಂದೇ ತರ ಇರಲ್ಲ, ಒಂದೇ ತರ ಇಷ್ಟಾಗೂ ಪಡಲ್ಲ. ಸಮಟೈಮ್ ಏನಾಗುತ್ತೆ, ನಾರ್ಮಲ್ ಸೋಫಾದಲ್ಲಿ ಕೂತ್ಕೊಳ್ಳುವಾಗ ಸೊ ಹಿಂಗೆಲ್ಲ ಕೂತ್ಕೊಳ್ತಾರೆ, ಹಿಂಗೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಮಾಡ್ತಿದ್ರೆ ಏನಾಗುತ್ತೆ, ಸೋಫಾ ಬೇಗ ಹೊಟ್ಟೋಗೋದು. ಇದೆಲ್ಲ ಏನಾಗುತ್ತೆ, ಬೇಗನೆ ಇದೆಲ್ಲ ಸೊ ಪ್ರೆಸ್ ಆಗ್ಬಿಡ್ತದೆ. ಸೊ ಅದರಿಂದ ಸೋಫಾ ಸುಮಾರು ವರ್ಷದಿಂದ ಇದೆ ಸೋಫಾ. ಬಟ್ ಎಲ್ಲಾ ರೀತಿಯಾದ ಹೇಗೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆಯೋ, ಕಂಫರ್ಟ್ ಚೇಂಜ್ ಆಗ್ತಾ ಅದೇ ತರ ಇವಾಗ ಫರ್ನಿಚರ್ ಕೂಡ ಸುಮಾರು ರೀತಿಯಾಗಿ ಅವ್ರು ಕಂಫರ್ಟ್ ಹುಡುಕ್ತಾ ಇದಾರೆ. ಸೊ ಅದರಿಂದ ಈ ಕಸ್ಟಮರು ಇದನ್ನ ಚಾಯ್ಸ್ ಮಾಡಿದ್ರು. ಇದರಲ್ಲಿ ಏನಪ್ಪಾ ಆತರ ಪ್ಲಸ್ ಪಾಯಿಂಟ್ ಅಂತಂದ್ರೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು 3 ಇದೆ ಅಲ್ವಾ. ಸೊ ಇದರಲ್ಲಿ ನೋಡಿ, ಆಲ್ಮೋಸ್ಟ್ ಸೊ 1 2 3 4 ಸೊ 5 ಜನ ಕೂತ್ಕೋಬಹುದು. ಸೊ ಇದು 3 ಒಟ್ಟಿಗೆ ಸೇರಿಸ್ಬಿಟ್ರೆ 5 ಜನ ಕೂತ್ಕೋಬಹುದು. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಏನಂದ್ರೆ, ಇದು ಸಪರೇಟ್ ಆಗಿ ಮಾಡ್ಕೋಬಹುದು. ಸೊ ಇಲ್ಲಿಂದ ಸಪರೇಟ್ ಆಗಿ ಮಾಡ್ಕೋಬಹುದು, ಇದು ಸಪರೇಟ್. ಸೊ ಅವ್ರು ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಸೊ 3 ಕಡೆ ಇಟ್ಕೋಬಹುದು, ಇಲ್ಲ ಜೋಡಿಸಿ ಇಟ್ಕೋಬಹುದು. ಸೊ ಅವ್ರ ಇಷ್ಟ ಬಂದಾಗೆ ಡಿಸ್ಟೆನ್ಸ್ ಬಿಟ್ಟು ಇಟ್ಕೋಬಹುದು. ಸೊ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇದರಲ್ಲಿ ಹ್ಯಾಂಡಲ್ಸ್ ಇಲ್ಲ. ಸಪೋಸ್ ಅವ್ರೊಬ್ರೇ ಕೂತ್ಕೊಳ್ತಾರೆ, ಅದು ಫಿಲ್ಮ್ ಥಿಯೇಟರ್ ಅಲ್ಲಿ ಇಲ್ಲ ಹೋಮ್ ಥಿಯೇಟರ್ ಅಲ್ಲಿ ಅವ್ರೊಬ್ರೇ ಕೂತ್ಕೊಳ್ತಾರೆ, ಇಲ್ಲ ನೀವು ಲಿವಿಂಗ್ ರೂಮ್ ಅಲ್ಲಿ ನೋಡ್ಕೊಂಡು ಟಿವಿ ನೋಡ್ತಾ ಇರೋ ಒಬ್ರೇ ಕೂತ್ಕೊಳ್ತಾ ಇದ್ದೀರಾ. ಸೊ ಅವಾಗ ಈ ತರ ಏನ್ ಮಾಡ್ಬೋದು, ನೀವು ಇದು ಹಿಂಗ್ ಇಟ್ಕೊಂಡು ಸೊ ಆಂಬ್ರೆಸ್ ತರ ಮಾಡ್ಕೋಬಹುದು. ಸಪೋಸ್ ಇದು ನಿಮಗೆ ಇನ್ನೂ ಓಕೆ ಇದು ಇದೇ ತರ ಕೂತ್ಕೊ ಆಗಲ್ಲ ಅಂತಂದ್ರೆ, ಜಸ್ಟ್ ಏನ್ ಮಾಡ್ಬೋದು, ಇದನ್ನ ಸೊ ಹಿಂಗೆ ಕೈ ಇಟ್ಕೋಬಹುದು ಹಿಂಗೆ. ಸೊ ಇದು ಕೂಡ ಸೊ ಹ್ಯಾಂಡ್ ರೆಸ್ಟ್ ಆಯ್ತು ನಿಮಗೆ. ಸೊ ಈ ತರ ಸಪರೇಟ್ ಆಗಿ ಒಂದು ಮಾಡಿದ್ವಿ, ಒಂದು 6 ಪೀಸ್ ಮಾಡಿದ್ವಿ. ಸೊ ಅವ್ರಿಗೆ ಬೇಕಂತ ಎತ್ಕೋಬಹುದು. ಸೊ ಇನ್ನೊಂದು ಪರ್ಫ್ಯೂಮ್ ಆರ್ಡರ್ ಕೊಟ್ಟಿದ್ದಾರೆ, ಏನು ಮಾಡಿಲ್ಲ, ಅದರಲ್ಲಿ ಇದೆಲ್ಲ ಸ್ಟೋರಲ್ಲಿ ಹಾಕತರ ಐಡಿಯಾ ಐತೆ ಅವ್ರದ್ದು. ಸೊ ಮತ್ತೆ ಇದರಲ್ಲಿ ಅವ್ರಿಗೆ ನೋಡಿ, ಸೊ ಬ್ಯಾಕ್ ರೆಸ್ಟ್ ಇದಲ್ವಾ. ಸೊ ಬ್ಯಾಕ್ ರೆಸ್ಟ್ ಆಲ್ಮೋಸ್ಟ್ ಶೋಲ್ಡರ್ ಲೆವೆಲ್ ಇದೆ. ಅವ್ರಿಗೆ ಏನಾದ್ರು ಇನ್ನೂ ಸ್ವಲ್ಪ ಕಂಫರ್ಟ್ ಆಗಿ ಬೇಕಂದ್ರೆ ಇದನ್ನ ಏನ್ ಮಾಡ್ಬೋದು ಅಂದ್ರೆ, ಇದನ್ನ ಉಲ್ಟಾ ಮಾಡ್ಕೋಬಹುದು. ಸೊ ಅವ್ರಿಗೆ ಸೊ ನೋಡಿ, ಇವಾಗ ಹೆಡ್ ಸಿಕ್ತು ಅವ್ರಿಗೆ, ಈಗ ಶೋಲ್ಡರ್ ಹೆಡ್ ಸಿಕ್ತು. ಸೊ ಈ ತರ ಕೂತ್ಕೊಂಡು ಟಿ ನೋಡ್ಕೋಬಹುದು. ನೋಡಿ ಇದರಲ್ಲಿ ಸೊ ಬ್ಯಾಕ್ ಪಿಲ್ಲೋ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಬ್ಯಾಕ್ ರೆಸ್ಟ್ ಆಯ್ತು, ಪ್ಲಸ್ ಅದನ್ನ ಹೆಡ್ ರೆಸ್ಟ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ಒಂದು ಕಾನ್ಸೆಪ್ಟ್ ಇದು ಮಾಡಿದ್ದಾರೆ. ಸಪೋಸ್ ಇನ್ನೂ ಅವ್ರಿಗೆ ಇನ್ನೂ ಕಂಫರ್ಟ್ ಬೇಕು ಅಂತ ಹೇಳುವಾಗ ಏನ್ ಮಾಡ್ಬೋದು ಅಂದ್ರೆ, ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಇದನ್ನ ಜಸ್ಟ್ ನೋಡಿದೆ ಪುಷ್ ಮಾಡಿದ್ರೆ ಸೊ ಹಿಂದೆ ಹೊಟ್ಟೋಗುತ್ತೆ. ಸೊ ಇವಾಗ ಏನ್ ಮಾಡ್ಬೋದು ಇವರು ನೋಡಿ. ಸೊ ಇವಾಗ ನೋಡಿ ಕೈ ಇಟ್ಕೊಂಡು ಸೊ ಆರಾಮಾಗಿ ಸೊ ಟಿವಿ ನೋಡ್ಬೋದು, ಇಲ್ಲ ಕೂತು ರಿಲ್ಯಾಕ್ಸ್ ಮಾಡ್ಬೋದು, ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ಈ ತರ ಒಂದು ಸಪೋಸ್ ಈಗ ನನಗೆ ಮಾತ್ರ ಈ ತರ ಬೇಕು, ನಾನು ಈ ತರ ಕಂಫರ್ಟ್ ಮಾಡ್ಕೊಂಡೆ. ಸೊ ಸಪೋಸ್ ಇಲ್ಲಿರೋರಿಗೆ ನಾ ಹಿಂಗೆ ಕೂತ್ಕೋಬೇಕಂತ ಆಸೆ ಪಟ್ರೆ, ನೀವು ನಾರ್ಮಲ್ ಸೋಫಾ ತರ ಕೂತ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಈ ತರ ಬೇಡ ಅಂತಿದ್ರೆ, ಸೊ ಇದ್ರಲ್ಲಿ ಏನ್ ಬೆನಿಫಿಟ್ ಅಂತಿದ್ರೆ ಈ ತರ ಮಾಡುವಾಗ, ಸೊ
ಒಬ್ಬರಿಗೆ ಪಿಲ್ಲೋ ಹಾಕೊಂಡು ಕೂತ್ಕೋಬೇಕಾದ್ರೆ ಅವ್ರು ಪಿಲ್ಲೋ ಹಾಕೊಂಡು ಕೂತ್ಕೋಬಹುದು, ಒಬ್ಬರಿಗೆ ಪಿಲ್ಲೋ ಬೇಡ ಅಂತಂದ್ರೆ ಜಸ್ಟ್ ಹಿಂಗೇನಾದ್ರು ಕೂತ್ಕೋಬಹುದು. ಸೊ ಅವ್ರಿಗೆ ಇನ್ನೂ ಕಾಲ್ ಕಂಫರ್ಟಬಲ್ ಆಗಿ ನೋಡಿ ಹಿಂಗೆ. ಸೊ ನಾರ್ಮಲ್ ಕೆಳಗಡೆ ಕೂತ್ಕೊಂಡಾಗೆ ಕೂತ್ಕೋಬಹುದು. ಸೊ ಬುಕ್ಸ್ ಏನೋ ಓದ್ಕೋಬಹುದು, ಏನೋ ಮಾಡ್ಕೋಬಹುದು, ಸಮಥಿಂಗ್ ಇಲ್ಲೊಂದು ಟೇಬಲ್ ತರ ಮಾಡ್ಬಿಟ್ರೆ ಇಲ್ಲಿ ಕೂತ್ ಕೆಲಸ ಮಾಡ್ಬೋದು. ಸೊ ಹಿಂಗೆ ಕೂತ್ಕೊಂಡು ಕೆಲಸನ ಮಾಡ್ಕೋಬಹುದು ನೋಡಿ. ಇದು ಈ ತರ ಇರೋದ್ರಿಂದ ಅವ್ರಿಗೆ ಸೊ ಹೋಮ್ ಥಿಯೇಟರ್ ಹಾಕಿದ್ರೆ ಅಲ್ಲಿ ಬೇರೆ ತರ ಯೂಸ್ ಮಾಡ್ಕೋಬಹುದು. ನೀವು ಟಿವಿ ಮುಂದೆ ಸೊ ನಾರ್ಮಲ್ ಲಿವಿಂಗ್ ರೂಮ್ ಅಲ್ಲಿ ಹಾಕೊಂಡ್ರೆ ಅಲ್ಲಿ ಕೂಡ ಈ ತರ ಯೂಸ್ ಮಾಡಬಹುದು. ಸುಮಾರು ರೀತಿಯಾದ ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅವರಿಗೆ ಒಬ್ಬರಿಗೆ ಬಂದ್ಬಿಟ್ಟು ಈ ತರ ಕೂತ್ಕೊಳ್ಳೋ ಆಸೆ, ಒಬ್ಬರಿಗೆ ನಾರ್ಮಲ್ ಸೋಫಾ ತರ ಕೂತ್ಕೊಳ್ಳೋ. ಎಕ್ಸಾಂಪಲ್ ನೋಡಿ, ಸಪೋಸ್ ಇವರಿಗೆ ಇಲ್ಲಿರೋರಿಗೆ ಅವ್ರು ಆತರ ಕೂತ್ಕೊಳ್ತಾರೆ, ಇವ್ರು ಈ ತರ ಕೂತ್ಕೊಳ್ತಾರೆ. ನನಗೆ ಆತರ ಇಷ್ಟ ಇಲ್ಲ. ಸೊ ನಾ ಏನ್ ಮಾಡ್ಬೋದು, ನಾನು ಮಲ್ಕೊಂಡು ಟಿವಿ ನೋಡ್ಬೋದು. ಸೊ ಅವ್ರಿಬ್ರು ನೋಡ್ತಾ ಇದಾರೆ, ಟಿವಿ ನೋಡ್ತಾ ಇದಾರೆ, ನಾವೊಬ್ಬನು ಮಲ್ಕೊಂಡಿದ್ರೆ ಮಾಡ್ಕೋಬಹುದು. ಸೊ ಒಂದ್ರಲ್ಲೇ ನಿಮಗೆ ಇಷ್ಟೊಂದು ಕೆಲಸ ನಿಮಗೆ ಸಿಗ್ತಾ ಇದೆ. ಈ ತರ ಮಾಡೋದ್ರಿಂದ 3 ಜನ ಮನೇಲಿ ಇದ್ದೀರಾ ಅಂದ್ರೆ 3 ತರ ಬೇರೆ ಬೇರೆ ಮೈಂಡ್ ಇದೆ, ಮೂರು ಜನಕ್ಕೂ ಬೇರೆ ಬೇರೆ ಆಸೆಗಳಿದೆ. ಸೊ ಅವರು ಇಷ್ಟ ಬಂದಾಗೆ ಕಂಫರ್ಟಬಲ್ ಆಗಿ ಅವ್ರ ಒಂದು ಫೀಲಿಂಗ್ ತಕ್ಕಾಗಿ ಅವ್ರವ್ರು ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಇರೋ ಟ್ರೆಂಡಿಂಗ್ ಈ ತರ ಇದೆ. ಯಾಕಂದ್ರೆ ಒಂದು ನಾರ್ಮಲ್ ಸೋಫಾ ತಗೊಂಡ್ರೆ ನಾವು ಇಷ್ಟೊಂದು ಕೆಲಸ ಮಾಡಕ್ಕಾಗತ್ತಾ? ಸೊ ಮಾಡಕ್ಕಾಗಲ್ಲ. ಇದು ವಿತೌಟ್ ಹ್ಯಾಂಡಲ್ಸ್ ಮಾಡಿದೀವಿ. ಕಸ್ಟಮರ್ಗೆ ಬೇಕಾಗಿತ್ತು ವಿತೌಟ್ ಹ್ಯಾಂಡಲ್, ಪ್ಲಸ್ ಅವ್ರ ಮನೇಲಿ ಸ್ಪೇಸ್ ಇಷ್ಟೇ ಇತ್ತು ಹೋಮ್ ಥಿಯೇಟರ್ ಅಲ್ಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿಲ್ಲ. ಸಪೋಸ್ ನಿಮಗೇನ ಬೇಕಾದ್ರೆ ಈ ಕಡೆ ಒಂದು ಹ್ಯಾಂಡಲ್, ಆ ಕಡೆ ಒಂದು ಹ್ಯಾಂಡಲ್ ಮಾಡ್ಕೋಬಹುದು. ಸೊ ಮತ್ತೆ ಅವ್ರ ಪರ್ಪಸ್ ಏನಂತಂದ್ರೆ ಇದು ಒಟ್ಟಿಗೆ ಇಟ್ಕೋಬಹುದು, ಇಲ್ಲಾಂದ್ರೆ ಬೇರೆ ಬೇರೆ ಟೈಮಲ್ಲಿ ಇಟ್ಕೋಬಹುದು. ಸಪೋಸ್ ಯಾರೋ ಬೇರೆ ಬಂದ್ರೆ ಮನೆಗೆ ಬಂದ್ರೆ ತಗೊಂಡೋಗಿ ಅಲ್ಲಿ ಕೂಡ ಹಾಕೋಬಹುದು. ಸೊ ಅಂದ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಮಲ್ಟಿಪರ್ಪಸ್ ಯೂಸ್ ಮಾಡೋದಕ್ಕೆ ಇದ ತಗೊಂಡಿದ್ರೆ. ಇವಾಗ ಸಪೋಸ್ ಇವಾಗ ಈ ತರ ಇದೀವಿ, ಸೊ 3 ಜನ ಮಲ್ಕೋಬೇಕಂತಿದ್ದಾರೆ. ಸೊ ಇಬ್ರು ಮಲ್ಕೋಬಹುದು. ಸೊ ಇವರು ಮಲ್ಕೋಬೇಕಂತ ಆಸೆ ಪಡ್ತಾರೆ. ಸೊ ಇವರು ಮಲ್ಕೋಬಹುದು ನೋಡಿ. ಇಷ್ಟೊಂದು ಫಂಕ್ಷನ್ ಆಗುತ್ತೆ ಇದರಲ್ಲಿ. ಈ ತರ ಒಂದು ಟ್ರೆಂಡಿಂಗ್ ಇವಾಗ ನಡೀತಾ ಇರೋದ್ರಿಂದ ಜನ ಈ ತರ ಲೈಕ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಹಾಕಿರುವಂತಹ ಮೆಟೀರಿಯಲ್ಸ್ ಎಲ್ಲ ಕಂಪ್ಲೀಟ್ ನೋಡಿದ್ರೆ ಪ್ರೀಮಿಯಂ. ನಾವು ಇದಕ್ಕೆ ಹೆಸರಿಟ್ಟಿದ್ವಿ ಡಿಲಕ್ಸ್ ಮಾಡೆಲ್ ಅಂತ. ನಾವು ವಿಡಿಯೋ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಾವು ಕೆಲವೊಂದು ಮಾಡೆಲ್ ಅಲ್ಲಿ ಡಿಲಕ್ಸ್ ಅಂತ ಹೆಸರಿಟ್ಟಿದ್ವಿ. ಅದು ಏನ್ ಪರ್ಪಸ್ ಅಂದ್ರೆ ಆ ಡಿಲಕ್ಸ್ ಮಾಡೆಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಸ್ಟಮೆಟಿಕ್ ಆಗಿರುತ್ತೆ. ವರ್ಕ್ ಆಗ್ಲಿ, ಆ ಕಾನ್ಸೆಪ್ಟ್ ಆಗ್ಲಿ, ಮತ್ತೆ ಮೆಟೀರಿಯಲ್ಸ್ ಆಗ್ಲಿ, ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿರುತ್ತೆ. ಮತ್ತೆ ಲಾಂಗ್ ಲೈಫ್ ಬರುವಂತದ್ದು. ಈ ಫ್ಯಾಬ್ರಿಕ್ ಬಂದ್ಬಿಟ್ಟು ಸ್ಪೆಷಲ್ ಆಗಿ ವಾಟರ್ ರಿಫ್ಲೆಂಟ್, ನೀರು ಬಿದ್ರೆ ಒಳಗಡೆ ಹೋಗಲ್ಲ. ಒಂದು 15 ಮಿನಿಟ್ಸ್ ನೀರ್ ಮೇಲೆನೆ ಇರುತ್ತೆ, ಅಷ್ಟೊಳಗೆ ನೀವು ಕ್ಲೀನ್ ಮಾಡ್ಕೋಬಹುದು. ಆ ತರ ಒಂದು ಫ್ಯಾಬ್ರಿಕ್ ಹಾಕೊಂಡಿದ್ದಾರೆ. ಮತ್ತೆ ಇದು ಇದಲ್ವಾ, ಇದು ಸಪರೇಟ್ ಆಗಿ ಏನೋ ಡ್ಯಾಮೇಜ್ ಮಾಡಿದ್ರೆ ಒಂದು ವರ್ಷ 2 ವರ್ಷ ಏನಾದ್ಮೇಲೆ ಡ್ಯಾಮೇಜ್ ಮಾಡ್ಬಿಟ್ರೆ ಈ ಒಂದು ಪೀಸ್ ತಗೊಂಡ್ ಬಂದು ರೆಡಿ ಮಾಡಿ ಕೊಡಬಹುದು. ಈ ಬ್ಯಾಕ್ ರೆಸ್ಟ್ ಏನಾಗ್ಲಿ ಇದ್ರಲ್ಲಿ, ಫಸ್ಟ್ ಆಫ್ ಆಲ್ ಈ ಒಂದು ಡಿಲಕ್ಸ್ ಮಾಡೆಲ್ ಅಲ್ಲಿ ನಿಮ್ಗೆ ರಿಪೇರಿ ಅನ್ನೋದು ಕಾನ್ಸೆಪ್ಟ್ ಬರಲ್ಲ. ಇರೋ ಎಲ್ಲಾ ಮೆಕ್ಯಾನಿಸಮ್ ಅನ್ನು ಕೂಡ ಬ್ರಾಂಡೆಡ್, ಸುಮಾರು ವೆಯ್ಟ್ ಅಡಿತದೆ. ಮತ್ತೆ ಇದರಲ್ಲಿ ಈಗ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಈ ತರ ಮಾಡೆಲ್ ಮಾಡ್ಕೊಳ್ಳಿ. ಈ ತರ ಒಂದು ಮಾಡೆಲ್ ಅಲ್ಲ, ಹಾಕಿರೋ ಮೆಟೀರಿಯಲ್, ಈ ತರ ಒಂದು ಮೆಟೀರಿಯಲ್ ಹಾಕೊಂಡ್ರೆ ಏನಾಗುತ್ತೆ ನಿಮ್ಗೆ ₹1 ದುಡ್ಡು ಲಾಸ್ ಆಗಲ್ಲ. ಸೊ ಎಲ್ಲಾ ಪ್ಲೇವುಡ್ ಹಾಕಿರೋದೆಲ್ಲ ಪ್ಲೇವುಡ್ ಮೇಲೆ ಮಾತ್ರ ಪ್ಲೇವುಡ್ ಹಾಕಿದ್ವಿ. ನೀರು ಬಿದ್ರೆ ಏನಾಗಲ್ಲ, ಹುಳ ಏನ್ ಬರಲ್ಲ. ಸೊ ಸುಮಾರು ವರ್ಷ, ಒಂದು 20 ವರ್ಷ ಮೇಲೆ ಆರಾಮಾಗಿ ಬರುತ್ತೆ. ಮತ್ತೆ ಮೆಟಲ್ ಫ್ರೇಮ್ ಹಾಕಿ, ಒಳಗಡೆ ಮೆಟಲ್ ಫ್ರೇಮ್ ಹಾಕಿದ್ವಿ. ಮೆಟಲ್ ಫ್ರೇಮ್ ಹಾಕಿ ಅದಕ್ಕೆ ಕಂಪ್ಲೀಟ್ ಆಗಿ ಪೌಡರ್ ಕೋಟೆಡ್ ಮಾಡಿದ್ವಿ. ನಿಮ್ಗೆ ರೆಸ್ಟ್ ಹಿಡಿಯಲ್ಲ. ಮತ್ತೆ ಎಷ್ಟೇ ವೆಯ್ಟ್ ಹಾಕಿ, ಸೊ ನಾನೊಂದು 60 kg ವೆಯ್ಟ್ ಇಂತ ಎಷ್ಟನ್ನ ವೆಯ್ಟ್ ಹಾಕಿ, ಸೊ ಇದರಲ್ಲಿ ಯಾವ್ದು ಕೂಡ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಮಲ್ಟಿ ಫಂಕ್ಷನ್, ಮಲ್ಟಿ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ನೀವು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದರಲ್ಲಿ, ಇವಾಗ ನೀವು 4 ಜನ ಕೂತ್ಕೊಂಡಿದ್ದೀರಾ. ಸೊ 4 ಜನ ಕೂತ್ಕೊಂಡಿರುವಾಗ ನಿಮಗೆ ಜಾಗ ಸಾಕಾಗ್ತಲ್ಲ. ಮತ್ತೆ ಯಾರ ಎಕ್ಸ್ಟ್ರಾ ಬಂದ್ರು ಇದನ್ನ ಉಲ್ಟಾ ಮಾಡ್ಕೋಬಹುದು. ಸೊ ಉಲ್ಟಾ ಮಾಡ್ಕೊಂಡ್ರೆ ಈ ಕಡೆ 2 ಜನ ಕೂತ್ಕೋಬಹುದು. ಮತ್ತೆ ಇಲ್ಲಿ 4 ಜನ ಕೂತ್ಕೊಂಡಿದ್ದೀರಾ ಹಿಂಗೆ, ಮತ್ತೆ ಇನ್ನೊಬ್ರು ಬಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಮನೆಗೆ ಬಂದ್ರು ಅವ್ರು ಈ ಕಡೆ ಕೂತ್ಕೋಬೇಕಂತಾರೆ. ಸೊ ಇದನ್ನ ಅವರು ಆರಾಮಾಗಿ ಇದೆಲ್ಲ ಇದನ್ನ ಆರಾಮಾಗಿ ಅವರು ಆರಾಮಾಗಿ ಇದನ್ನ ಅವರು ಸೊ ನೋಡಿ ಹಿಂಗೆ ಸೊ ಈ ತರ ಕೂತ್ಕೋಬಹುದು ನೋಡಿ. ಇದ್ರಲ್ಲಿ ನೋಡ್ತಾ ಇದೀರಾ, ಇದ್ರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಫೀಚರ್ ಇದೆ. ಇದರಲ್ಲಿ ಸುಮಾರು ವಿಡಿಯೋ ಲಾಂಗ್ ಆಗುತ್ತೆ. ನೀವು ನೋಡ್ತಾ ಇರಬಹುದು ಇದೆಲ್ಲ ಕಂಪ್ಲೀಟ್ ಆಗಿ. ಇದು ಮೆಟೀರಿಯಲ್ ಹೈ ಕ್ವಾಲಿಟಿ, ಸೊ ವರ್ಕ್ ಹೈ ಕ್ವಾಲಿಟಿ, ಫಿನಿಶಿಂಗ್ ಪ್ರೀಮಿಯಂ ಕ್ವಾಲಿಟಿ. ಮತ್ತೆ ಇದನ್ನ ಯೂಸ್ ಮಾಡುವಂತ ರೀತಿ ಕೂಡ ಹೈ, ಅಂದ್ರೆ ಮಲ್ಟಿಪರ್ಪಸ್ ಆಗಿ ತುಂಬಾ ಯೂಸ್ ಮಾಡ್ಕೋಬಹುದು. ನೋಡ್ತಾ ಇದೀರಾ, ಎಷ್ಟೊಂದು ನೋಡ್ತಾ ಇದೀರಾ. ಇದ್ರ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೊಬೇಕಾದ್ರೆ ನಮಗೆ ಕನೆಕ್ಟ್ ಮಾಡಬಹುದು. ನಾವು ಬಂದ್ಬಿಟ್ಟು ಕಂಪ್ಲೀಟ್ ಕಸ್ಟಮರ್ ತಕ್ಕದಾಗ ಮಾಡ್ಕೊಡೋದು. ಕಸ್ಟಮೈಸ್ ಟೋಟಲ್ ಆಗಿ ನಾವು ರೆಡಿಮೇಡ್ ಆಗಿ ಒಂದು ಪೀಸ್ ಕೊಡಲ್ಲ. ನಮ್ಮ ಹತ್ರ ಬಂದ್ರೆ ನಿಮ್ಗೆ ಯಾವ ತರ ಆಸೆಗಳಿದೆ, ನಿಮ್ಗೆ ಯಾವ ತರ ಕನಸಿದೆ, ನಿಮ್ಗೆ ಯಾವ ತರ ಡ್ರೀಮ್ ಇದೆ,
ಯಾವ ತರ ಫರ್ನಿಚರ್ ಮಾಡ್ಕೋಬಹುದು ಅಂತ ನಿಮ್ಗೆ ಏನಾದ್ರು ಓನ್ ಐಡಿಯಾ ಇದ್ರೂ ಕೂಡ ಇಲ್ಲಿ ಬಂದು ಮಾಡಿಸ್ಕೋಬಹುದು. ನಾವು ಕಂಪ್ಲೀಟ್ ಆಗಿ ಏನಾದ್ರೆ ಕಸ್ಟಮರ್ ತಕ್ಕ ಮಾಡಕ್ಕೆ ನಮ್ದು ಮೈನ್ ಗೋಲ್ ನಮ್ದು. ಸೊ ನಮ್ದು ಕಂಪನಿ ಹೆಸರು ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್. ನಮ್ದು ಮೈನ್ ಚಾನಲ್ ಒಂದಿದೆ, ಆದ್ರೆ ಇದೇ ಹೆಸರಲ್ಲಿದೆ. ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಕನ್ನಡ. ಸೊ ಇದರಲ್ಲಿ ಬೇರೆ ಕನ್ನಡ ಮಾತ್ರ ಬರ್ತಾ ಇದರಲ್ಲಿ. ಸೊ ನೀವು ಕನ್ನಡ ನೋಡುವಂತ ಇದ್ರೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋಗಳು ಹಾಕ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ತರ ಹೊಸ ಐಡಿಯಾಗಳು ಸಿಗುತ್ತೆ. ಸಪೋಸ್ ನೀವು ತಗೊಂಡಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅನ್ಕೊಂಡಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಸೊ ಅವ್ರಿಗೆ ಈ ತರ ಒಂದು ಐಡಿಯಾ ಸಿಗ್ಬೋದು. ಧನ್ಯವಾದಗಳು.